ಹೆಂಡತಿ ಹಾಗೆ ಆಕೆಯ ಮನೆಯವರ ಕಿರುಕುಳವನ್ನ ಆರೋಪ ಮಾಡಿ ವಿಡಿಯೋ ಮಾಡಿಟ್ಟು ಆತ್ಮಹತ್ಯೆಗೆ ಶರಣಾದ ಟೆಕ್ಕಿ ಅತುಲ್ ಸುಭಾಷ್ ಅವರ ಸಾವಿಗೆ ನ್ಯಾಯವನ್ನ ಆಗ್ರಹಿಸಿ ಈ ದಿನಕ್ಕೂ ಕೂಡ ಕ್ಯಾಂಪೇನ್ ಅನ್ನು ಅಭಿಯಾನವನ್ನ ಮಾಡಲಾಗ್ತಾ ಇದೆ. ರಾಜ್ಯದ ನೊಂದ ಗಂಡಸರ ಪರವಾಗಿ ಇದೀಗ ಮತ್ತೊಂದು ಸುತ್ತಿನ ಹೋರಾಟವನ್ನ ಪ್ರಾರಂಭ ಮಾಡಿದೆ ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್. ಅತುಲ್ ಸುಭಾಷ್ ಅವರ ಫೋಟೋ ಹಾಕಿರುವ ಪೋಸ್ಟರ್ ವಾಹನ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಓಡಾಡ್ತಾ ಇದೆ. ಸೇವ್ ಇಂಡಿಯಾ ಫ್ಯಾಮಿಲಿ ಫೌಂಡೇಶನ್ ನಿಂದ ಅತುಲ್ ಸಾವಿಗಾಗಿ ನ್ಯಾಯವನ್ನ ಆಗ್ರಹಿಸಿ ನಡೆಸುತ್ತಿರುವ ಅಭಿಯಾನ ಮತ್ತೆ ಪುನರಾರಂಭವಾಗಿದೆ. ಪತ್ನಿಯಿಂದ ಕೇಸ್ಗಳಿಂದ ಕಾಟಕ್ಕೆ ಬೇಸತ್ತು ಅತುಲ್ ಸುಭಾಷ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈ ಒಂದು ಪ್ರಕರಣ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಸದ್ದು ಮಾಡಿತ್ತು. ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ನ್ಯಾಯಾಧೀಶರು ಈ ಒಂದು ಕೇಸ್ನ ಬಗ್ಗೆ ಉಲ್ಲೇಖ ಮಾಡಿ ಮಾತನಾಡುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ದೇಶದಲ್ಲಿ ಗಂಡ್ಮಕ್ಳಿಗೆ ನಡೆಯುತ್ತಿರುವಂತಹ ಒಂದಷ್ಟು ಕಿರುಕುಳದ ಬಗ್ಗೆ ಸಾಕಷ್ಟು ಧ್ವನಿ ಕೇಳಿ ಬಂದಿತ್ತು. ಅದರ ಮುಂದಿನ ಭಾಗವಾಗಿ ಈಗ ಹೋರಾಟ ಮುಂದುವರೆದಿದೆ. ಅತುಲ್ ಸುಭಾಷ್ ಅವರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದಂತಹ ಸೇವ್ ಇಂಡಿಯಾ ಫ್ಯಾಮಿಲಿ ಫೌಂಡೇಶನ್ ಕಡೆಯಿಂದ ಮತ್ತೆ ಹೋರಾಟ ಮುಂದುವರೆದಿದೆ. ಆ ಒಂದು ಕಳೆದ ಕೆಲ ತಿಂಗಳ ಮುಂಚೆ ಸಾಕಷ್ಟು ನ್ಯಾಷನಲ್ ಲೆವೆಲ್ಗೂ ಕೂಡ ಸದ್ದು ಆಗಿತ್ತು. ಈಗ ಯಾರೆಲ್ಲ ಈ ರೀತಿ ಅನುಭವಿಸುತ್ತಿದ್ದಾರೆ ಕಿರುಕುಳ, ಪತ್ನಿಗಳಿಂದ ಕೇಸ್ ಹಾಕಿಸಿಕೊಂಡು ಕಿರುಕುಳ ಅನುಭವಿಸುತ್ತಿದ್ದಾರೆ, ಜೊತೆಗೆ ಫ್ಯಾಮಿಲಿಗೆ ಕಾಟ ಅನುಭವಿಸುತ್ತಿದ್ದಾರೆ, ಅಂತವರಿಗಾಗಿ ಹೆಲ್ಪ್ ಲೈನ್ ಮೂಲಕ ಅವರಿಗೆ ಸಹಾಯ ಮಾಡೋದಕ್ಕೆ, ಹೆಲ್ಪ್ ಮಾಡೋದಕ್ಕೆ ಈಗ ಈ ಒಂದು ಫೌಂಡೇಶನ್ ಮುಂದಾಗಿದೆ. ನೋಡ್ತಿರ್ಬೋದು, ಈ ಒಂದು ಟ್ರಕ್ಗೆ ಒಂದಷ್ಟು ಪೋಸ್ಟರ್ ನ ಅಂಟಿಸಿ ಯಾರೆಲ್ಲ ಪತ್ನಿಗಳಿಂದ ನೊಂದುಕೊಳ್ತಿದ್ದಾರೆ, ಯಾರೆಲ್ಲ ಈ ರೀತಿ ಕಿರುಕುಳವನ್ನ ಅನುಭವಿಸುತ್ತಿದ್ದಾರೆ ಅಂತವ್ರು ಬಂದು ಈ ಜಾಯಿನ್ ಆಗಿ ನಾವು ಸಹಾಯ ಮಾಡುತ್ತೇವೆ. ಜೊತೆಗೆ ಸರ್ಕಾರಕ್ಕೂ ಕೂಡ ಈ ಒಂದು ವಿಚಾರ ಮುಟ್ಲಿ ಅನ್ನುವಂಥದ್ದನ್ನ ಇಲ್ಲಿ ತೋರಿಸಿದ್ದಾರೆ. ಯಾಕಂದ್ರೆ ಪ್ರತಿ ವರ್ಷಕ್ಕೂ ಕೂಡ 1,70,000ಕ್ಕೂ ಹೆಚ್ಚು ಜನ ಸೂಸೈಡ್ ಮಾಡ್ಕೊಂತಿದ್ದಾರೆ ಅನ್ನುವಂತ ಒಂದು NCRB ಇಂದ ರಿಪೋರ್ಟ್ ಬಂದಿರುವಂತದ್ದು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಯಾರೆಲ್ಲ ರೀಸೆಂಟ್ ಆಗಿ ಪತ್ನಿಯರ ಕಿರುಕುಳದಿಂದ ಬೇಸತ್ತು ಸಾವನ್ನಪ್ಪಿದ್ದಾರೆ ಅವರೆಲ್ಲರ ಫೋಟೋವನ್ನು ಕೂಡ ಇಲ್ಲಿ ಜೋಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಜಸ್ಟಿಸ್ ಈಸ್ ಡ್ಯೂ ಅನ್ನುವಂತ ಒಂದು ಟ್ಯಾಗ್ ಲೈನ್, ಹ್ಯಾಶ್ ಟ್ಯಾಗ್ ಅನ್ನ ಇಟ್ಕೊಂಡು ಈ ಒಂದು ಟ್ರಕ್ ಅನ್ನ ಓಡಿಸುವಂತ ಕೆಲಸವನ್ನು ಮಾಡಲಾಗ್ತಿದೆ. ಹೆಚ್ಚೆಚ್ಚಾಗಿ ಈ ಒಂದು ITBT ಕಂಪನಿಗಳಲ್ಲಿ ಕೆಲಸ ಮಾಡುವಂತವರನ್ನ ಮದುವೆ ಆದಂತವರ ಏನಿದ್ದಾರೆ ಅವರು ಈ ರೀತಿಯಾಗಿ ಒಂದಷ್ಟು ಕೇಸ್ಗಳನ್ನ ಹಾಕೋದಾಗಿರ್ಬೋದು. ಯಾಕಂದ್ರೆ ITBT ಇಲ್ಲಿ ಕೆಲಸ ಮಾಡ್ತಾರೆ ಅಂದ ತಕ್ಷಣ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ. ಅವರಿಗೆ ಡಿವೋರ್ಸ್ ಹಾಕಿದ್ರೆ, ಅಂದ್ರೆ ಕೇಸ್ಗಳನ್ನ ಹಾಕಿದ್ರೆ ಅವರಿಂದ ಅರ್ಧಷ್ಟು ಸಂಬಳ ನಮಗೆ ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೇಸ್ಗಳನ್ನ ಹಾಕ್ತಿದ್ದಾರೆ ಅನ್ನುವಂಥದ್ದು ಒಂದಷ್ಟು ವಾದಗಳಾಗಿರ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ಸಾಂಪಲ್ಗಳು ಕೂಡ ಇದೆ. ಹೀಗಾಗಿ ಅಂತವರು ಯಾರೆಲ್ಲ ನೊಂದಿದ್ದಾರೆ ಅಂತವ್ರು ಬಂದು ಜಾಯಿನ್ ಆಗಿ ನಿಮ್ಗೆ ನ್ಯಾಯವನ್ನ ಕೊಡಿಸ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಟ್ರಕ್ ಅನ್ನ ಪೋಸ್ಟರ್ ಅನ್ನ ಮೂಲಕ ಈಗ ಸೇವ್ ಇಂಡಿಯಾ ಫ್ಯಾಮಿಲಿ ಫೌಂಡೇಶನ್ ಕಡೆಯಿಂದ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಈ ಒಂದು ಟ್ರಕ್ ಓಡಾಟ ಮಾಡುತ್ತಿದೆ. ಮುಂದಿನ ಹಂತದಲ್ಲಿ ಚೆನ್ನೈ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಮುಂಬೈ ಮತ್ತೆ ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈ ರೀತಿಯಾದಂತಹ ಟ್ರಕ್ ಗಳನ್ನ ಸೇವ್ ಇಂಡಿಯಾ ಫ್ಯಾಮಿಲಿ ಫೌಂಡೇಶನ್ ಕಡೆಯಿಂದ ಓಡಾಟ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ. ವಿಡಿಯೋ ಜರ್ನಲಿಸ್ಟ್ ಲೋಹಿತ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೆಂಡತಿ ಹಾಗೆ ಆಕೆಯ ಮನೆಯವರ ಕಿರುಕುಳವನ್ನ ಆರೋಪ ಮಾಡಿ ವಿಡಿಯೋ ಮಾಡಿಟ್ಟು ಆತ್ಮಹತ್ಯೆಗೆ ಶರಣಾದ ಟೆಕ್ಕಿ ಅತುಲ್ ಸುಭಾಷ್ ಅವರ ಸಾವಿಗೆ ನ್ಯಾಯವನ್ನ ಆಗ್ರಹಿಸಿ ಈ ದಿನಕ್ಕೂ ಕೂಡ ಕ್ಯಾಂಪೇನ್ ಅನ್ನು ಅಭಿಯಾನವನ್ನ ಮಾಡಲಾಗ್ತಾ ಇದೆ. ರಾಜ್ಯದ ನೊಂದ ಗಂಡಸರ ಪರವಾಗಿ ಇದೀಗ ಮತ್ತೊಂದು ಸುತ್ತಿನ ಹೋರಾಟವನ್ನ ಪ್ರಾರಂಭ ಮಾಡಿದೆ ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್. ಅತುಲ್ ಸುಭಾಷ್ ಅವರ ಫೋಟೋ ಹಾಕಿರುವ ಪೋಸ್ಟರ್ ವಾಹನ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಓಡಾಡ್ತಾ ಇದೆ. ಸೇವ್ ಇಂಡಿಯಾ ಫ್ಯಾಮಿಲಿ ಫೌಂಡೇಶನ್ ನಿಂದ ಅತುಲ್ ಸಾವಿಗಾಗಿ ನ್ಯಾಯವನ್ನ ಆಗ್ರಹಿಸಿ ನಡೆಸುತ್ತಿರುವ ಅಭಿಯಾನ ಮತ್ತೆ ಪುನರಾರಂಭವಾಗಿದೆ. ಪತ್ನಿಯಿಂದ ಕೇಸ್ಗಳಿಂದ ಕಾಟಕ್ಕೆ ಬೇಸತ್ತು ಅತುಲ್ ಸುಭಾಷ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈ ಒಂದು ಪ್ರಕರಣ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಸದ್ದು ಮಾಡಿತ್ತು. ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ನ್ಯಾಯಾಧೀಶರು ಈ ಒಂದು ಕೇಸ್ನ ಬಗ್ಗೆ ಉಲ್ಲೇಖ ಮಾಡಿ ಮಾತನಾಡುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ದೇಶದಲ್ಲಿ ಗಂಡ್ಮಕ್ಳಿಗೆ ನಡೆಯುತ್ತಿರುವಂತಹ ಒಂದಷ್ಟು ಕಿರುಕುಳದ ಬಗ್ಗೆ ಸಾಕಷ್ಟು ಧ್ವನಿ ಕೇಳಿ ಬಂದಿತ್ತು. ಅದರ ಮುಂದಿನ ಭಾಗವಾಗಿ ಈಗ ಹೋರಾಟ ಮುಂದುವರೆದಿದೆ. ಅತುಲ್ ಸುಭಾಷ್ ಅವರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದಂತಹ ಸೇವ್ ಇಂಡಿಯಾ ಫ್ಯಾಮಿಲಿ ಫೌಂಡೇಶನ್ ಕಡೆಯಿಂದ ಮತ್ತೆ ಹೋರಾಟ ಮುಂದುವರೆದಿದೆ. ಆ ಒಂದು ಕಳೆದ ಕೆಲ ತಿಂಗಳ ಮುಂಚೆ ಸಾಕಷ್ಟು ನ್ಯಾಷನಲ್ ಲೆವೆಲ್ಗೂ ಕೂಡ ಸದ್ದು ಆಗಿತ್ತು. ಈಗ ಯಾರೆಲ್ಲ ಈ ರೀತಿ ಅನುಭವಿಸುತ್ತಿದ್ದಾರೆ ಕಿರುಕುಳ, ಪತ್ನಿಗಳಿಂದ ಕೇಸ್ ಹಾಕಿಸಿಕೊಂಡು ಕಿರುಕುಳ ಅನುಭವಿಸುತ್ತಿದ್ದಾರೆ, ಜೊತೆಗೆ ಫ್ಯಾಮಿಲಿಗೆ ಕಾಟ ಅನುಭವಿಸುತ್ತಿದ್ದಾರೆ ಅಂತವರಿಗಾಗಿ ಹೆಲ್ಪ್ ಲೈನ್ ಮೂಲಕ ಅವರಿಗೆ ಸಹಾಯ ಮಾಡೋದಕ್ಕೆ, ಹೆಲ್ಪ್ ಮಾಡೋದಕ್ಕೆ ಈಗ ಈ ಒಂದು ಫೌಂಡೇಶನ್ ಮುಂದಾಗಿದೆ. ನೋಡ್ತಿರ್ಬೋದು, ಈ ಒಂದು ಟ್ರಕ್ಗೆ ಒಂದಷ್ಟು ಪೋಸ್ಟರ್ ನ ಅಂಟಿಸಿ ಯಾರೆಲ್ಲ ಪತ್ನಿಗಳಿಂದ ನೊಂದುಕೊಳ್ತಿದ್ದಾರೆ, ಯಾರೆಲ್ಲ ಈ ರೀತಿ ಕಿರುಕುಳವನ್ನ ಅನುಭವಿಸುತ್ತಿದ್ದಾರೆ ಅಂತವ್ರು ಬಂದು
ಈ ಜಾಯಿನ್ ಆಗಿ ನಾವು ಸಹಾಯ ಮಾಡಿಸ್ತೇವೆ, ಜೊತೆಗೆ ಸರ್ಕಾರಕ್ಕೂ ಕೂಡ ಈ ಒಂದು ವಿಚಾರ ಮುಟ್ಲಿ ಅನ್ನುವಂಥದ್ದನ್ನ ಇಲ್ಲಿ ತೋರಿಸಿದ್ದಾರೆ. ಯಾಕಂದ್ರೆ ಪ್ರತಿ ವರ್ಷಕ್ಕೂ ಕೂಡ 1,70,000ಕ್ಕೂ ಹೆಚ್ಚು ಜನ ಸೂಸೈಡ್ ಮಾಡ್ಕೊಂತಿದ್ದಾರೆ ಅನ್ನುವಂತ ಒಂದು NCRB ಇಂದ ರಿಪೋರ್ಟ್ ಬಂದಿರುವಂತದ್ದು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಯಾರೆಲ್ಲ ರೀಸೆಂಟ್ ಆಗಿ ಪತ್ನಿಯರ ಕಿರುಕುಳದಿಂದ ಬೇಸತ್ತು ಸಾವನ್ನಪ್ಪಿದ್ದಾರೆ ಅವರೆಲ್ಲರ ಫೋಟೋವನ್ನು ಕೂಡ ಇಲ್ಲಿ ಜೋಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಜಸ್ಟಿಸ್ ಈಸ್ ಡ್ಯೂ ಅನ್ನುವಂತ ಒಂದು ಟ್ಯಾಗ್ ಲೈನ್ ಹ್ಯಾಶ್ ಅನ್ನ ಇಟ್ಕೊಂಡು ಈ ಒಂದು ಟ್ರಕ್ ಅನ್ನ ಓಡಿಸುವಂತ ಕೆಲಸವನ್ನು ಮಾಡಲಾಗ್ತಿದೆ. ಹೆಚ್ಚೆಚ್ಚಾಗಿ ಈ ಒಂದು ITBT ಕಂಪನಿಗಳಲ್ಲಿ ಕೆಲಸ ಮಾಡುವಂತವರನ್ನ ಮದುವೆ ಆದಂತವರ ಏನಿದ್ದಾರೆ ಅವರು ಈ ರೀತಿಯಾಗಿ ಒಂದಷ್ಟು ಕೇಸ್ಗಳನ್ನ ಹಾಕೋದಾಗಿರ್ಬೋದು. ಯಾಕಂದ್ರೆ ITBT ಕೆಲಸ ಮಾಡ್ತಾರೆ ಅಂದ ತಕ್ಷಣ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ. ಅವರಿಗೆ ಡಿವೋರ್ಸ್ ಹಾಕಿದ್ರೆ ಅಂದ್ರೆ ಕೇಸ್ಗಳನ್ನ ಹಾಕಿದ್ರೆ ಅವರಿಂದ ಅರ್ಧಷ್ಟು ಸಂಬಳ ನಮಗೆ ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೇಸ್ಗಳನ್ನ ಹಾಕ್ತಿದ್ದಾರೆ ಅನ್ನುವಂಥದ್ದು ಒಂದಷ್ಟು ವಾದಗಳಾಗಿರ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ಸಾಂಪಲ್ಗಳು ಕೂಡ ಇದೆ. ಹೀಗಾಗಿ ಅಂತವರು ಯಾರೆಲ್ಲ ನೊಂದಿದ್ದಾರೆ ಅಂತವ್ರು ಬಂದು ಜಾಯಿನ್ ಆಗಿ ನಿಮ್ಗೆ ನ್ಯಾಯವನ್ನ ಕೊಡಿಸ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಟ್ರಕ್ ಅನ್ನ ಪೋಸ್ಟರ್ ಅನ್ನ ಮೂಲಕ ಈಗ ಸೇವ್ ಇಂಡಿಯಾ ಫ್ಯಾಮಿಲಿ ಫೌಂಡೇಶನ್ ಕಡೆಯಿಂದ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಈ ಒಂದು ಟ್ರಕ್ ಓಡಾಟ ಮಾಡುತ್ತಿದೆ. ಮುಂದಿನ ಹಂತದಲ್ಲಿ ಚೆನ್ನೈ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಮುಂಬೈ ಮತ್ತೆ ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈ ರೀತಿಯಾದಂತಹ ಟ್ರಕ್ ಗಳನ್ನ ಸೇವ್ ಇಂಡಿಯಾ ಫ್ಯಾಮಿಲಿ ಫೌಂಡೇಶನ್ ಕಡೆಯಿಂದ ಓಡಾಟ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ. ವಿಡಿಯೋ ಜರ್ನಲಿಸ್ಟ್ ಲೋಹಿತ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೆಂಡತಿ ಹಾಗೆ ಆಕೆಯ ಮನೆಯವರ ಕಿರುಕುಳವನ್ನ ಆರೋಪ ಮಾಡಿ ವಿಡಿಯೋ ಮಾಡಿಟ್ಟು ಆತ್ಮಹತ್ಯೆಗೆ ಶರಣಾದ ಟೆಕ್ಕಿ ಅತುಲ್ ಸುಭಾಷ್ ಅವರ ಸಾವಿಗೆ ನ್ಯಾಯವನ್ನ ಆಗ್ರಹಿಸಿ ಈ ದಿನಕ್ಕೂ ಕೂಡ ಕ್ಯಾಂಪೇನ್ ಅನ್ನು ಅಭಿಯಾನವನ್ನ ಮಾಡಲಾಗ್ತಾ ಇದೆ. ರಾಜ್ಯದ ನೊಂದ ಗಂಡಸರ ಪರವಾಗಿ ಇದೀಗ ಮತ್ತೊಂದು ಸುತ್ತಿನ ಹೋರಾಟವನ್ನ ಪ್ರಾರಂಭ ಮಾಡಿದೆ ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್. ಅತುಲ್ ಸುಭಾಷ್ ಅವರ ಫೋಟೋ ಹಾಕಿರುವ ಪೋಸ್ಟರ್ ವಾಹನ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಓಡಾಡ್ತಾ ಇದೆ. ಸೇವ್ ಇಂಡಿಯಾ ಫ್ಯಾಮಿಲಿ ಫೌಂಡೇಶನ್ ನಿಂದ ಅತುಲ್ ಸಾವಿಗಾಗಿ ನ್ಯಾಯವನ್ನ ಆಗ್ರಹಿಸಿ ನಡೆಸುತ್ತಿರುವ ಅಭಿಯಾನ ಮತ್ತೆ ಪುನರಾರಂಭವಾಗಿದೆ. ಪತ್ನಿಯಿಂದ ಕೇಸ್ಗಳಿಂದ ಕಾಟಕ್ಕೆ ಬೇಸತ್ತು ಅತುಲ್ ಸುಭಾಷ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈ ಒಂದು ಪ್ರಕರಣ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಸದ್ದು ಮಾಡಿತ್ತು. ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ನ್ಯಾಯಾಧೀಶರು ಈ ಒಂದು ಕೇಸ್ನ ಬಗ್ಗೆ ಉಲ್ಲೇಖ ಮಾಡಿ ಮಾತನಾಡುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ದೇಶದಲ್ಲಿ ಗಂಡ್ಮಕ್ಳಿಗೆ ನಡೀತಿರುವಂತಹ ಒಂದಷ್ಟು ಕಿರುಕುಳದ ಬಗ್ಗೆ ಸಾಕಷ್ಟು ಧ್ವನಿ ಕೇಳಿ ಬಂದಿತ್ತು. ಅದರ ಮುಂದಿನ ಭಾಗವಾಗಿ ಈಗ ಹೋರಾಟ ಮುಂದುವರೆದಿದೆ. ಅತುಲ್ ಸುಭಾಷ್ ಅವರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದಂತಹ ಸೇವ್ ಇಂಡಿಯಾ ಫ್ಯಾಮಿಲಿ ಫೌಂಡೇಶನ್ ಕಡೆಯಿಂದ ಮತ್ತೆ ಹೋರಾಟ ಮುಂದುವರೆದಿದೆ. ಆ ಒಂದು ಕಳೆದ ಕೆಲ ತಿಂಗಳ ಮುಂಚೆ ಸಾಕಷ್ಟು ನ್ಯಾಷನಲ್ ಲೆವೆಲ್ಗೂ ಕೂಡ ಸದ್ದು ಆಗಿತ್ತು. ಈಗ ಯಾರೆಲ್ಲ ಈ ರೀತಿ ಅನುಭವಿಸುತ್ತಿದ್ದಾರೆ, ಕಿರುಕುಳ ಪತ್ನಿಗಳಿಂದ ಕೇಸ್ ಹಾಕಿಸಿಕೊಂಡು ಕಿರುಕುಳ ಅನುಭವಿಸುತ್ತಿದ್ದಾರೆ, ಜೊತೆಗೆ ಫ್ಯಾಮಿಲಿಗೆ ಕಾಟ ಅನುಭವಿಸುತ್ತಿದ್ದಾರೆ, ಅಂತವರಿಗಾಗಿ ಹೆಲ್ಪ್ ಲೈನ್ ಮೂಲಕ ಅವರಿಗೆ ಸಹಾಯ ಮಾಡೋದಕ್ಕೆ, ಹೆಲ್ಪ್ ಮಾಡೋದಕ್ಕೆ ಈಗ ಈ ಒಂದು ಫೌಂಡೇಶನ್ ಮುಂದಾಗಿದೆ. ನೋಡ್ತಿರ್ಬೋದು ಈ ಒಂದು ಟ್ರಕ್ಗೆ ಒಂದಷ್ಟು ಪೋಸ್ಟರ್ ನ ಅಂಟಿಸಿ ಯಾರೆಲ್ಲ ಪತ್ನಿಗಳಿಂದ ನೊಂದುಕೊಳ್ತಿದ್ದಾರೆ, ಯಾರೆಲ್ಲ ಈ ರೀತಿ ಕಿರುಕುಳವನ್ನ ಅನುಭವಿಸುತ್ತಿದ್ದಾರೆ ಅಂತವ್ರು ಬಂದು ಈ ಜಾಯಿನ್ ಆಗಿ ನಾವು ಸಹಾಯ ಮಾಡಿಸ್ತೇವೆ, ಜೊತೆಗೆ ಸರ್ಕಾರಕ್ಕೂ ಕೂಡ ಈ ಒಂದು ವಿಚಾರ ಮುಟ್ಲಿ ಅನ್ನುವಂಥದ್ದನ್ನ ಇಲ್ಲಿ ತೋರಿಸಿದ್ದಾರೆ. ಯಾಕಂದ್ರೆ ಪ್ರತಿ ವರ್ಷಕ್ಕೂ ಕೂಡ 1,70,000ಕ್ಕೂ ಹೆಚ್ಚು ಜನ ಸೂಸೈಡ್ ಮಾಡ್ಕೊಂತಿದ್ದಾರೆ ಅನ್ನುವಂತ ಒಂದು NCRB ಇಂದ ರಿಪೋರ್ಟ್ ಬಂದಿರುವಂತದ್ದು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಯಾರೆಲ್ಲ ರೀಸೆಂಟ್ ಆಗಿ ಪತ್ನಿಯರ ಕಿರುಕುಳದಿಂದ ಬೇಸತ್ತು ಸಾವನ್ನಪ್ಪಿದ್ದಾರೆ ಅವರೆಲ್ಲರ ಫೋಟೋವನ್ನು ಕೂಡ ಇಲ್ಲಿ ಜೋಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಜಸ್ಟಿಸ್ ಈಸ್ ಡ್ಯೂ ಅನ್ನುವಂತ ಒಂದು ಟ್ಯಾಗ್ ಲೈನ್ ಹ್ಯಾಶ್ ಅನ್ನ ಇಟ್ಕೊಂಡು ಈ ಒಂದು ಟ್ರಕ್ ಅನ್ನ ಓಡಿಸುವಂತ ಕೆಲಸವನ್ನು ಮಾಡಲಾಗ್ತಿದೆ. ಹೆಚ್ಚೆಚ್ಚಾಗಿ ಈ ಒಂದು ITBT ಕಂಪನಿಗಳಲ್ಲಿ ಕೆಲಸ ಮಾಡುವಂತವರನ್ನ ಮದುವೆ ಆದಂತವರ ಏನಿದ್ದಾರೆ ಅವರು ಈ ರೀತಿಯಾಗಿ ಒಂದಷ್ಟು ಕೇಸ್ಗಳನ್ನ ಹಾಕೋದಾಗಿರ್ಬೋದು. ಯಾಕಂದ್ರೆ ITBT ಕೆಲಸ ಮಾಡ್ತಾರೆ ಅಂದ ತಕ್ಷಣ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ. ಅವರಿಗೆ ಡಿವೋರ್ಸ್ ಹಾಕಿದ್ರೆ ಅಂದ್ರೆ ಕೇಸ್ಗಳನ್ನ ಹಾಕಿದ್ರೆ ಅವರಿಂದ ಅರ್ಧಷ್ಟು ಸಂಬಳ ನಮಗೆ ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೇಸ್ಗಳನ್ನ ಹಾಕ್ತಿದ್ದಾರೆ ಅನ್ನುವಂಥದ್ದು ಒಂದಷ್ಟು ವಾದಗಳಾಗಿರ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ಸಾಂಪಲ್ಗಳು ಕೂಡ ಇದೆ. ಹೀಗಾಗಿ ಅಂತವರು ಯಾರೆಲ್ಲ ನೊಂದಿದ್ದಾರೆ ಅಂತವ್ರು ಬಂದು ಜಾಯಿನ್ ಆಗಿ ನಿಮ್ಗೆ ನ್ಯಾಯವನ್ನ ಕೊಡಿಸ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಟ್ರಕ್ ಅನ್ನ ಪೋಸ್ಟರ್ ಅನ್ನ ಮೂಲಕ ಈಗ ಸೇವ್ ಇಂಡಿಯಾ ಫ್ಯಾಮಿಲಿ ಫೌಂಡೇಶನ್ ಕಡೆಯಿಂದ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಈ ಒಂದು ಟ್ರಕ್ ಓಡಾಟ ಮಾಡುತ್ತಿದೆ. ಮುಂದಿನ ಹಂತದಲ್ಲಿ ಚೆನ್ನೈ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಮುಂಬೈ ಮತ್ತೆ ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈ ರೀತಿಯಾದಂತಹ ಟ್ರಕ್ ಗಳನ್ನ ಸೇವ್ ಇಂಡಿಯಾ ಫ್ಯಾಮಿಲಿ ಫೌಂಡೇಶನ್ ಕಡೆಯಿಂದ ಓಡಾಟ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ. ವಿಡಿಯೋ ಜರ್ನಲಿಸ್ಟ್ ಲೋಹಿತ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.